ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಇನ್ ಮುಂದೆ ನಾವು ಓಪನ್ ಮಾಡ್ತೀವಿ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ 2,000 ರೂಪಾಯಿ ಹಣ ಏನ್ ಬರುತ್ತೋ ಅದನ್ನ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಬೇಕು. ಅಂದ್ರೆ ಸ್ತ್ರೀ ಶಕ್ತಿ ಸಂಘ ಅಂತ ಎಲ್ಲ ಮಾಡ್ತಾ ಇದ್ರು ಅಲ್ವಾ? ಸೊ ಅದೇ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಇದು ಹೇಗೆ ನಡೆಯುತ್ತೆ, ಯಾವಾಗ್ಲಿಂದ ನಡೆಯುತ್ತೆ, ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಓಕೆನಾ? ಅಂಡ್ ಅದ್ರ ಜೊತೆಗೆ ಸೊ ಇತ್ತೀಚೆಗೆ ಲೇಟೆಸ್ಟ್ ಆಗಿ ಕಳೆದ 2-3 ದಿನದಿಂದ ವೈರಲ್ ಆಗ್ತಾ ಇರುವಂತ ನ್ಯೂಸ್ ನಮ್ಮ ಕರ್ನಾಟಕದ ಜನತೆಗೆ ಒಂದು ಬಿಗ್ ಶಾಕ್ ನ ಕೊಟ್ಟಿದೆ ಟ್ಯಾಕ್ಸ್ ಅಲ್ಲಿ. ಸೊ ನಿಮಗೆ ಗೊತ್ತೇ ಇದೆ, ಈಗ ಸ್ಯಾಲರಿಡ್ ಪೀಪಲ್ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಟ್ಯಾಕ್ಸ್ ನ ಸರ್ಕಾರಕ್ಕೆ ಕಟ್ಟಲೇಬೇಕು, ತೆರಿಗೆಯನ್ನ. ಸೊ ಈಗ ಏನಾಗಿದೆ ಅಂದ್ರೆ, ಒಂದು ಚಿಕ್ಕ ಪುಟ್ಟದಾಗಿ ಅಂಗಡಿ ಇಟ್ಕೊಂಡಿರ್ತಾರೆ ಬೀದಿ ಬದಿ, ಅಥವಾ ಗೋಬಿ ಮಾಡ್ತಾ ಇರ್ತಾರೆ, ಪಾನಿಪುರಿ ಮಾಡ್ತಿರ್ತಾರೆ, ಬೇಕರಿ ಇಟ್ಕೊಂಡಿರ್ತಾರೆ, ಚಿಕನ್ ಅಂಗಡಿ ಇಟ್ಕೊಂಡಿರ್ತಾರೆ, ಜ್ಯೂಸ್ ಅಂಗಡಿ ಇಟ್ಕೊಂಡಿರ್ತಾರೆ. ಸೊ ಈ ರೀತಿ ಏನೇ ನೀವು ಒಂದು ಓನ್ ಬಿಸ್ನೆಸ್ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದು ಎಷ್ಟು ಆಲ್ರೆಡಿ ಸರ್ಕಾರದಿಂದ ನೋಟಿಸ್ ಹೋಗಿದೆ, 50 ಲಕ್ಷ 20 ಲಕ್ಷ. ಸೊ ಈ ರೀತಿಯಾಗಿ ನೀವು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ನಮ್ಮ ಜನಗಳು ಹಾಗಾದ್ರೆ ಕಟ್ತಾರಾ ಇಷ್ಟೊಂದು ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಷಯ. ನೀವು ಟ್ಯಾಕ್ಸ್ ಕಟ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಸೊ ಇವತ್ತು ನಾನು ಹಾಕಿರೋ ಡ್ರೆಸ್ ಬಗ್ಗೆ ಖಂಡಿತವಾಗ್ಲೂ ಕೇಳ್ತೀರಾ, ಏಕೆಂದ್ರೆ ಲೇಡೀಸ್ ವಿಡಿಯೋನ ನೋಡ್ತಾ ಇರ್ತೀರಾ. ಈ ಡ್ರೆಸ್ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ನಿಮ್ಗೆ ಏನಾದ್ರು ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ, ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಸೊ ಪಿನ್ ಮಾಡಿರ್ತೀನಿ ಆ ಕಮೆಂಟ್ ನ, ಖಂಡಿತವಾಗ್ಲೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಈ ಡ್ರೆಸ್ ಬಂದು ತುಂಬಾನೇ ಚೆನ್ನಾಗಿದೆ. 3 ಪೀಸ್ ಕುರ್ತಾ ಸೆಟ್ ಬರುತ್ತೆ, ಅಂದ್ರೆ ಪ್ಯಾಂಟು ವೇಲು ಟಾಪ್ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇಷ್ಟ ಆದವರು ಪರ್ಚೇಸ್ ಮಾಡಿ. ಎಲ್ಲಾ ವಿಡಿಯೋದಲ್ಲೂ ನೀವು ಹಾಕೋ ಡ್ರೆಸ್ ಲಿಂಕ್ ನ ಕೊಡಿ ಮೇಡಮ್ ಅಂತ ಕೇಳ್ತಾ ಇರ್ತೀರಾ, ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ತಡ ಮಾಡೋದು ಬೇಡ, ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡಬೇಡ. ಅಂಡ್ ಅದಕ್ಕಿಂತ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಸಂಘ ಏನಪ್ಪಾ ಇದು ಹೊಸದಾಗಿ ಕೇಳ್ತಾ ಇದೀವಲ್ಲ ಅಂತ ಕೇಳೋದಾದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರಿ ಮೈಕ್ರೋ ಫಿನಾನ್ಸ್ ಅಲ್ಲಿ ತುಂಬಾ ಜನಗಳು ಸಾಲ ಮಾಡ್ಕೊಂಡಿದ್ರು. ಆ ಮೈಕ್ರೋ ಫಿನಾನ್ಸ್ ನಲ್ಲಿ ಸೊ ಸಾಲ ತಗೊಂಡ್ಬಂದಾಗ ಬಡ್ಡಿನೇ ಅತಿ ಹೆಚ್ಚು ಬರ್ತಾ ಇತ್ತು. ಸೊ ಅದಕ್ಕೆ ಬಡ್ಡಿ ಕಟ್ಟಕ್ ಆಗ್ದೇನೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದು ಕೂಡ ಉಂಟು. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು, ಈ ಮೈಕ್ರೋ ಫಿನಾನ್ಸ್ ಎಲ್ಲ ನಿಲ್ಲಿಸ್ಬಿಡ್ಬೇಕು. ಸೊ ಅದ್ರ ಬದಲಾಗಿ ನಾವು ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಓಪನ್ ಮಾಡಿದ್ರೆ ಸೊ ಮಹಿಳೆಯರಿಗೆ ಇದರಿಂದ ತುಂಬಾ ಉಪಯೋಗ ಆಗತ್ತೆ. ಅಂದ್ರೆ ಬರೀ ನೀವು ದುಡ್ಡು ಕೊಟ್ಟು ದುಡ್ಡನ್ನ ತಗೊಳ್ಳೋದು ಮಾತ್ರ ಅಲ್ಲ, ಸಂಘದಲ್ಲಿ ಹಲವಾರು ಲೋನ್ ಗಳನ್ನ ನಾವು ಕೊಡ್ತೀವಿ. ಈಗ ಸ್ತ್ರೀ ಶಕ್ತಿ ಸಂಘದಲ್ಲೆಲ್ಲ ನಿಮ್ಗೆ ಬೇಕಾದಷ್ಟು ದುಡ್ಡನ್ನ ಹೇಗೆ ಲೋನ್ ತಗೊಂಡು ತೀರಿಸ್ಕೊಂಡು ಹೋಗ್ತಿರೋ, ಸೊ ಅದೇ ರೀತಿ ಬೇರೆ ಬೇರೆ ಅನುಕೂಲಗಳನ್ನು ಕೂಡ ನಾವು ಈ ಗೃಹಲಕ್ಷ್ಮಿ ಸಂಘದಲ್ಲಿ ಇಡ್ತೀವಿ. ಅಂಡ್ ಅದು ಮಾತ್ರ ಅಲ್ಲ, ಸೊ ಇನ್ನೊಂದು ನಮ್ದು ಸರ್ಕಾರದಿಂದ ಮೇನ್ ಇಂಟೆನ್ಷನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಈಗ ಏನ್ ಪ್ರತಿ ತಿಂಗಳು ನಾವು 2,000 ಕೊಡ್ತಾ ಇದೀವೋ ಆ 2,000ನ್ನ ಪ್ರತಿ ತಿಂಗಳು ಅವರು ಖರ್ಚು ಮಾಡ್ಕೋಬಾರ್ದು. ಈಗ ಆಗೋಗಿರೋದು ಗೃಹಲಕ್ಷ್ಮಿ 2 ವರ್ಷ ಕಳೆದೋಗಿದೆ, ಹೌದಲ್ವಾ? ಸೊ ಇನ್ನ 3 ವರ್ಷ ಬಾಕಿ ಇದೆ ಅಲ್ವಾ? ಅಟ್ಲೀಸ್ಟ್ ಆ 3 ವರ್ಷದ ಹಣವನ್ನಾದ್ರೂ ಅವ್ರಿಗೆ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಈ ರೀತಿ ಸಂಘಕ್ಕೆ ದುಡ್ಡು ಕಟ್ಕೊಂಡು ಸೇವಿಂಗ್ಸ್ ಮಾಡ್ಕೊಳ್ಳಿ. ಅದು ಎಲ್ಲಾದ್ರೂ ಒಂದ್ ಕಡೆ ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ. ಸೊ ಒಂದ್ ಕಡೆ ಸೇವಿಂಗ್ಸು ಆಗ್ತಾ ಇರತ್ತೆ. ಈಗ ದುಡ್ಡಿಲ್ಲ ಅಂತ ಅಂದ್ರೆ ನಾವು ಸುಮ್ನೆ ಇರ್ತಿರ್ಲಿಲ್ವಾ, ಬೇರೆ ಕಡೆ ನಮ್ಮ ಹಸ್ಬೆಂಡ್ ದುಡ್ಡು ಅಥವಾ ಬೇರೆ ಇನ್ನೇನೋ ಖರ್ಚು ಮಾಡ್ಕೊಂತ ಇದ್ವಿ ಅಲ್ವಾ? ಸೊ ಅದೇ ತರ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಸಂಘದಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೂಡಿಟ್ಕೊಳ್ಳಿ ಅವರು. ಸೊ ಏನಾದ್ರೂ ಸಾಲ ಸೂಲ ಬೇಕು ಅಂದ್ರೆ ಅತಿ ಕಡಿಮೆ ಬಡ್ಡಿನಲ್ಲಿ ನಾವು ಗೃಹಲಕ್ಷ್ಮಿ ಸಂಘಗಳಲ್ಲಿ ನಾವು ಲೋನ್ ಕೂಡ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು. ಅಂಡ್ ಇವಾಗ ನಿಮ್ಮ ಸರದಿ, ಅಂದ್ರೆ ನೀವು ಕಟ್ಟೋಕ್ ರೆಡಿ ಇದ್ದೀರಾ ಗೃಹಲಕ್ಷ್ಮಿ ಹಣವನ್ನ, ಅಂದ್ರೆ ಗೃಹಲಕ್ಷ್ಮಿ ಸಂಘಕ್ಕೆ. ಓಕೆನಾ? ಸೊ ಇಲ್ಲಿ ಒತ್ತಾಯ ಇಲ್ಲ, ಬಟ್ ಮುಂದೆ ಏನು ರೂಲ್ಸ್ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಅಂದ್ರೆ 2,000 ರೂಪಾಯಿನೂ ನೀವು ತಗೊಂಡೋಗಿ ಏನ್ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟೋ ಆಗಿಲ್ಲ. ಸೊ ಒಂದಿಷ್ಟು ಹಣ, 1,000 ರೂಪಾಯಿ ಅಥವಾ 500 ರೂಪಾಯಿ ಸಂಘಕ್ಕೆ, ಅಥವಾ 250 ರೂಪಾಯಿ. ಸೊ ಈ ರೀತಿಯಾಗಿ ಮಾಡ್ತಾರೆ. ಆದಷ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಈ ಗೃಹಲಕ್ಷ್ಮಿ ಸಂಘವನ್ನ ನಾವು ಓಪನ್ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನೀವು ಈಗ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೇಕು. ನನಗೆ ಅಂತ ಹೇಳಿದ್ರೆ ಸರ್ಕಾರಕ್ಕೆನೆ ಹೋಗುವಂತದ್ದು ಈ ವಿಡಿಯೋ ಕೂಡ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಈ ರೀತಿ ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ತಿದಾರಲ್ಲ, ನಾವು ಕಟ್ಟೋಕ್ ರೆಡಿ ಇದೀವಿ ಅಂದ್ರೆ ನಿಮ್ ಕೈಲಾದಷ್ಟು ಇಷ್ಟೇ ಕಟ್ಟಿ ಅಂತ ಅಲ್ಲ, ಒಟ್ಟಾರೆ ಬಂದಿರೋದ್ರಲ್ಲಿ ಸ್ವಲ್ಪ ನಾವು ಸಂಘಕ್ಕೆ ಕಟ್ಕೊಂಡು ಹೋಗ್ತೀವಿ ಅಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ನೀವುಗಳು ಸಪೋರ್ಟ್ ಕೊಟ್ರೆ ಮಾತ್ರನೇ ಸರ್ಕಾರದಿಂದ ಗೃಹಲಕ್ಷ್ಮಿ ಸಂಘ ಓಪನ್ ಆಗುವಂತದ್ದು. ಬಟ್ ನನಗೆ ಇಲ್ಲಿ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸರ್ಕಾರ ಮಾಡ್ತಾ ಇರೋದು ಒಳ್ಳೆ ಉದ್ದೇಶನೇ. ಆದ್ರೆ ಕರೆಕ್ಟ್ ಆಗಿ ತಿಂಗಳ ಇವ್ರು ಏನಾದ್ರೂ ಗೃಹಲಕ್ಷ್ಮಿ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಸಂಘಕ್ಕೆ ನಮ್ಮ ಮಹಿಳೆಯರು ಹೆಂಗೆ ಹಣವನ್ನ ಕಟ್ತಾರೆ?
ಅವರ ಸ್ವಂತ ದುಡ್ಡು ತಂದು ಕಟ್ಟಬೇಕಾಗತ್ತೆ. ಇದು ಮೇ ಬಿ ಹಿಂಸೆ ಆಗತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಏನಿಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ. ಕರೆಕ್ಟ್ ಆಗಿ ಪ್ರತಿ ತಿಂಗಳು ಅವ್ರು ಕೊಡ್ಕೊಂಡು ಹೋದ್ರೆ, ಈ ರೀತಿ ಪೆಂಡಿಂಗ್ ಹಣ 2 ತಿಂಗಳು 3 ತಿಂಗಳು ಕೊಡದೆ ಹೋದ್ರೆ ಸಂಘಕ್ಕೂ ಕಟ್ಟಕ್ಕಾಗಲ್ಲ, ಆಮೇಲೆ ಅವರು ಬಡ್ಡಿ ಹಾಕೇ ಹಾಕ್ತಾರೆ. ಸೊ ನೀವು ಫಸ್ಟ್ ಕರೆಕ್ಟ್ ಆಗಿ ಕೊಡಿ, ಆಗ ನಮ್ಮ ಮಹಿಳೆಯರು ಕೂಡ ನಿಮ್ ಸಂಘಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆನಾ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಲೇಟೆಸ್ಟ್ ಆಗಿ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್. ಓಕೆನಾ. ಸೊ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನಿತಾ? ಸೊ ಪ್ರತಿದಿನ ನಾವು ವಿಡಿಯೋ ನೋಡ್ತಾನೆ ಇದೀವಿ. ಸೊ ಹಣ ಮಾತ್ರ ಬರ್ತಾ ಇಲ್ಲ 21ನೇ ಕಂತು ಅಂತ ಹೇಳಿದ್ರೆ 21ನೇ ಕಂತಿನ ಬಗ್ಗೆ ಸೊ ನಾವು ಯಾವುದೇ ತರ ಕ್ವಶನ್ ಮಾಡಿದ್ರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರವನ್ನೇ ಕೊಡ್ತಾ ಇಲ್ಲ. ಹಾಕಿದೀವಿ ಇಷ್ಟೇ ಹೇಳ್ತಾ ಇದ್ದಾರೆ. ಅದ್ ಯಾವಾಗ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಪ್ಡೇಟ್ ತಗೋತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಅವರು ಅಪ್ಡೇಟ್ ಕೊಟ್ಟಿಲ್ಲ ಸರಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಅಂತ ಅನ್ಕೊಂಡಿದೀನಿ ನಾನು. ಸೊ ಕರೆಕ್ಟ್ ಆಗಿ ತಿಳ್ಕೊಂಡಾಗ ಖಂಡಿತವಾಗ್ಲೂ ಅವರು ಡಿಲೇ ಮಾಡೋದಿಲ್ಲ. ನಿಮ್ಗೆ 21ನೇ ಕಂತಿನ ಹಣಕ್ಕೆ ಯಾವುದೇ ರೀತಿ ಮೋಸ ಆಗಲ್ಲ, ಖಂಡಿತ ಹಾಕ್ತಾರೆ. ಓಕೆನಾ. ಮೇ ಬಿ ಅವ್ರು ಕನ್ಫ್ಯೂಷನ್ ಆಗಿದ್ದಾರೆ ಅನ್ಸುತ್ತೆ, ನಾವ್ 21, 22 ಎಲ್ಲ ಹಾಕ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರು ಮೇ ತಿಂಗಳಲ್ಲಿ 2 ಕಂತು ಕೊಟ್ರು ನೋಡಿ ನಿಮ್ಗೆ, ಹೌದಲ್ವಾ. ಸೊ ಅದು ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಏಪ್ರಿಲ್ ಮೇದು ನಾನು ಎಲ್ಲ ಕೊಟ್ಬಿಟ್ಟಿದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕೊಟ್ಟಿದ್ ಯಾವುದು? ಸೊ ಅದಕ್ಕಿಂತ ಮುಂಚೆದು ಅಂದ್ರೆ ಫೆಬ್ರವರಿ ಮಾರ್ಚ್ ಅವರು ಮೇ ತಿಂಗಳಲ್ಲಿ ಕೊಟ್ಟಿದ್ದಂಥದ್ದು ನಮ್ಗಳಿಗೆ, ಹೌದಲ್ವಾ. ಸೊ ಅವ್ರು ಕನ್ಫ್ಯೂಷನ್ ಆಗಿರೋದ್ರಿಂದ 21, 22 ಎಲ್ಲ ಕೊಟ್ಬಿಟ್ಟಿದೀನಿ, ನಾನು ಯಾವ್ದು ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅಂತ ಹೇಳಿ ತೀರ್ಮಾನವನ್ನ ತಗೊಂಡ್ಬಿಟ್ಟಿದ್ದಾರೆ. ಸೊ ಸದ್ಯದಲ್ಲೇ ಮೀಡಿಯಾದಲ್ಲೇ ಇದು ಅನೌನ್ಸ್ ಆಗತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಸೊ ನಾವು ಕೂಡ ತಾಳ್ಮೆಯಿಂದ ಕಾಯೋಣ. ಓಕೆನಾ. ಅವರು ಅಪ್ಡೇಟ್ ತಗೊಳ್ಳಿ ಸರ್ಕಾರದಿಂದ. ಬರೀ ನಾವು ಜನಗಳು ಸುಳ್ಳು ಹೇಳ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. 21, 22 ನಮ್ ಜನಗಳು ಯಾರು ಕೇಳಿದ್ರು ನಮಗೆ ಕೊಟ್ಟಿಲ್ಲ ಅಂತ ನೀವು ಹೇಳ್ತೀರಾ ಅಲ್ವಾ. ಕೊಟ್ಟಿಲ್ಲ ಏನು, 100% ಕೊಟ್ಟೇ ಇಲ್ಲ. ನಮ್ ಜನಗಳೇನ್ ಸುಳ್ಳು ಹೇಳ್ತಾ ಇಲ್ಲ ಇಲ್ಲಿ ಮಹಿಳೆಯರು. ಸೊ ಅವ್ರು ತಿಳ್ಕೊಂಡ್ಬಿಟ್ಟು ಬರ್ಲಿ, ಆಮೇಲೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಬಿಟ್ಬಿಡೋಣ ಇವಾಗ. ಸೊ ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಟ್ಯಾಕ್ಸ್ ವಿಷಯ. ಸೊ ಇವಾಗ ಇದ್ದಕ್ಕಿದ್ದಂಗೆ ಈಗ ಕಳೆದ 3 ರಿಂದ 4 ದಿನದಿಂದ ಏನಾಗ್ತಾ ಇದೆ ಅಂತಂದ್ರೆ, ಸೊ ನೀವು ಯಾವುದೇ ಒಂದು ಬೇಕರಿ ಇಟ್ಕೊಂಡಿರ್ತೀರಾ ಅನ್ಕೊಡಿ, ಅಥವಾ ಜ್ಯೂಸ್ ಅಂಗಡಿ, ಅಥವಾ ಪ್ರಾವಿಷನ್ ಸ್ಟೋರು, ಅಥವಾ ಚಿಕ್ಕ ಪುಟ್ಟದಾಗಿ ಕಾಂಡಿಮೆಂಟ್ಸ್ ಇಟ್ಕೊಂಡಿರ್ತೀರಾ, ಅಥವಾ ಚಿಕನ್ ಅಂಗಡಿ, ಮಟನ್ ಅಂಗಡಿ, ಅಥವಾ ಒಂದು ಟೀ ಕಾಫಿ ಅಂಗಡಿ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಅಂತವ್ರಿಗೂ ಕೂಡ ತರಕಾರಿ ಅಂಗಡಿ, ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ ಯಾವುದೇ ಆಗಿರ್ಲಿ, ಸ್ವಂತ ಉದ್ಯೋಗ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಅಂತೂ ನಾಗರಬಾವಿ ಕಡೆ ಎಲ್ರಿಗೂ ಸ್ಟಾರ್ಟ್ ಆಗಿದೆ ನೋಟಿಸ್ ಬರ್ಲಿಕ್ಕೆ ಗೌರ್ಮೆಂಟ್ ಕಡೆಯಿಂದ. ಅಂದ್ರೆ ಸರ್ಕಾರದಿಂದ ಟ್ಯಾಕ್ಸ್ ಅಂತ ಹೇಳಿ ಕಟ್ಬೇಕಲ್ವಾ. ಸೊ ಆ ತರ ನೀವು ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಆದ್ರೆ ಟ್ಯಾಕ್ಸ್ ಕಟ್ಟೇ ಇಲ್ಲ. ಸೊ 1 ಕೋಟಿವರೆಗೂ ವ್ಯವಹಾರ ಆಗಿದೆ, ಫೋನ್ ಪೇ, ಗೂಗಲ್ ಪೇ ಎಲ್ಲ ಚೆಕ್ ಮಾಡಿರ್ತಾರೆ. ಸೊ ಹಂಗಾಗಿ ಕಡಿಮೆ ಏನ್ ಟ್ಯಾಕ್ಸ್ ಕೇಳ್ತಾ ಇಲ್ಲ ಸರ್ಕಾರದವರು. ಒಬ್ಬೊಬ್ರಿಗೆ 23 ಲಕ್ಷ, ಇನ್ನೊಬ್ರಿಗೆ 50 ಲಕ್ಷ ಕಟ್ಟಿ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಹಣ ನಿಮ್ದು ಈ ತರ ಬಾಕಿ ಇದೆ. ಕಳೆದ 3-4 ವರ್ಷದಿಂದ ನೀವು ಒಂದು ಸತಿನೂ ಕಟ್ಟೇ ಇಲ್ಲ ಟ್ಯಾಕ್ಸ್ ನ. ಒಬ್ರು 60 ಲಕ್ಷ, ಒಬ್ರು ಬೇಕರಿ ಇಟ್ಕೊಂಡಿದ್ದಾರೆ ಲೇಡಿ. ಸೊ ಲೇಡೀಸ್ಗೆ ಬಂದಿರೋದು 63 ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಈ ತರ ನೋಡಿದಾಗ ಈ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಕಟ್ಟೋಕ್ ರೆಡಿನೇ ಇಲ್ಲ, ನಾವು ಕಟ್ಟೋದು ಇಲ್ಲ, ನಮ್ ಕೈಲಿ ಆಗೋದು ಇಲ್ಲ, ಎಲ್ಲಿಂದ ತಂದು ಕಟ್ಟೋಣ ನಾವು ಟ್ಯಾಕ್ಸ್ ಇಷ್ಟೊಂದು? ನೀವು ಇಷ್ಟು ದಿನ ಮತ್ತೆ ನಮ್ಗೆ ಯಾಕೆ ಹೇಳಿಲ್ಲ ಕಟ್ಟಬೇಕು ಅನ್ಬಿಟ್ಟು? ಇಷ್ಟು ದಿನ ನಾವು ತಿಳ್ಕೊಂಡಿದ್ದೇನು ಸ್ಯಾಲರಿಡ್ ಪೀಪಲ್ಸ್ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನಾವು ಜನಗಳು ತಿಳ್ಕೊಂಡಿದ್ದಂಥದ್ದು. ಅಂದ್ರೆ ಪ್ರತಿ ತಿಂಗಳು ನೀವು ಗವರ್ನಮೆಂಟ್ ಎಂಪ್ಲಾಯಿ ಆಗಿರ್ಲಿ ಅಥವಾ ಪ್ರೈವೇಟ್ ಎಂಪ್ಲಾಯಿ ಆಗಿರ್ಲಿ, ಯಾವುದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ಲಿ, ಸೊ ನೀವು 1 ವರ್ಷಕ್ಕೆ 12 ಲಕ್ಷಕ್ಕಿಂತ ಹೆಚ್ಚು ದುಡಿತೀರಾ ಅನ್ನೋರು ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಲ್ವಾ ನೀವು ಅನೌನ್ಸ್ ಮಾಡಿದ್ದು, ನಿರ್ಮಲಾ ಸೀತಾರಾಮನ್ ಅವರಲ್ವಾ. ಸೊ ಈ ಕೇಂದ್ರ ಸಚಿವೆ ಆಗಿರುವಂತದ್ದು, ಅಂದ್ರೆ ಹಣಕಾಸಿನ ಸಚಿವೆ ಆಗಿರುವಂತದ್ದು. ಆ ತರ ನಾವು ತಿಳ್ಕೊಂಡಿದ್ವಿ. ನಮ್ಗೇನಿಲ್ಲಿ ಸಂಬಳ ಬರಲ್ಲ ಅಲ್ವಾ, ನಾವು ಪ್ರತಿದಿನ 500 ರೂಪಾಯಿಗೋ 200 ರೂಪಾಯಿಗೋ ವ್ಯಾಪಾರ ಮಾಡುವಂತವ್ರಿಗೆ ನೀವು ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರೆ ನಾವ್ ಎಲ್ಲಿಂದ ತಂದು ಕೊಟ್ಟೋಣ? ಹೆಂಗ್ ಲೆಕ್ಕ ಹಾಕಿದೀರಾ ನೀವು ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ ಜನಗಳು ಕೇಳ್ತಾ ಇರುವಂತದ್ದು. ಸೊ ನಾನು ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಇಲ್ಲಿ ಅರ್ಥ ಆಗ್ತಾ ಇರಲ್ಲ, ಏನ್ ಹೇಳ್ತಾ ಇದಾರೆ ಅನಿತಾ ಟ್ಯಾಕ್ಸ್ ಅನ್ಬಿಟ್ಟು. ಬಟ್ ಟ್ಯಾಕ್ಸ್ ಕಟ್ಟೋರ್ಗೆ ನಾನು ಮಾತಾಡ್ತಾ ಇರೋ ವಿಷಯ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇರುತ್ತೆ. ಸೊ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ, ನಾವು 1 ವರ್ಷಕ್ಕೆ 7 ಲಕ್ಷದವರೆಗೂ ದುಡಿತೀವಿ ಅಂತ ಅಂದ್ರೆ ಅದಕ್ಕೆ ಯಾವುದೇ ರೀತಿ ನಮ್ಮ ಸಂಬಳದ ದುಡ್ಡನ್ನ ಸರ್ಕಾರಕ್ಕೆ ನಾವು ಕೊಡೋ ಅವಶ್ಯಕತೆ ಇರಲಿಲ್ಲ. ಸೊ ಈ ವರ್ಷ ಏನ ಮಾಡಿದ್ರು ಅಂತ ಹೇಳಿದ್ರೆ 12 ಲಕ್ಷದವರೆಗೂ ಬೇಕಾದ್ರೆ ದುಡ್ಡು ಕೊಡಿ, ಅದ್ರ ಮೇಲೆ ನೀವು 1 ರೂಪಾಯಿ ದುಡಿದ್ರು ಕೂಡ ನೀವು ಸರ್ಕಾರಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಟ್ಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ರೂಲ್ಸ್ ಮಾಡಿರುವಂತದ್ದು, ಹೌದಲ್ವಾ. ಸೊ ಈ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ, ಓನ್ ಬಿಸ್ನೆಸ್ ಮಾಡೋರು ಸೊ ದುಡ್ದಿದ್ದೆಲ್ಲ ನಮ್ಗೆ ಹಣ, ನಾವೇನ್ ಕಟ್ಟಂಗಿಲ್ಲ ಟ್ಯಾಕ್ಸ್ ನ ಅಂತ ಹೇಳಿ ತಿಳ್ಕೊಂಡು ಯಾರು ಕಟ್ತಾನೆ ಇರ್ಲಿಲ್ಲ. ಆಕ್ಚುಲಿ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಅವರು GST ಫೈಲ್ ಮಾಡಿಸ್ಬೇಕಿತ್ತು, ಅವ್ರು ಯಾರು ಮಾಡಿಸಿಲ್ಲ. ಅಂಡ್ ಅವ್ರೇನ್ ಕಡಿಮೆ ಏನ್ ದುಡ್ದಿಲ್ಲ, ಅವರು ಕೂಡ ಕೋಟಿಗಟ್ಲೆ ವ್ಯವಹಾರ ಮಾಡಿದ್ದಾರೆ, ಕೋಟಿಗಟ್ಲೆ ದುಡ್ಡು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಅನ್ನ ಅವ್ರು ಕಟ್ಲೇಬೇಕಾಗತ್ತೆ. ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ಸರ್ಕಾರ ನಡೆಯೋದು ಹೇಗೆ? ಹಾಗಾದ್ರೆ ಈಗ ನೀವು ಗೃಹಲಕ್ಷ್ಮಿ ದುಡ್ಡು ನಂಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಂತೀರಾ, ಅಥವಾ ಯುವ ನಿಧಿ ಯೋಜನೆಯಲ್ಲಿ ದುಡ್ಡು ಬರುತ್ತೆ, ನಾವು ಫ್ರೀಯಾಗಿ ಓಡಾಡ್ತಿದೀವಿ ಸರ್ಕಾರ
ಕೊಟ್ಟಿದೆ ನಮ್ಗೆ, ಶಕ್ತಿ ಯೋಜನೆ ಅಂತ ಎಲ್ಲ ಹೇಳ್ತಿರಲ್ವಾ, ಇದೆಲ್ಲ ದುಡ್ಡು ಹೆಂಗ್ ಬರುತ್ತೆ ಸರ್ಕಾರಕ್ಕೆ? ನಾನು ಇನ್ನೊಂದು ಹೇಳ್ಬೇಕು ನಿಮ್ಗೆ, ನಾನು ಚಿಕ್ಕ ಹುಡುಗಿನಲ್ಲಿದ್ದಾಗ ಏನ್ ಅನ್ಕೋತಿದ್ದೆ ಅಂದ್ರೆ, ಸರ್ಕಾರ ಅಂತ ಹೇಳಿದ್ರೆ ಈ ತರ ಎಲ್ಲ ಯೋಜನೆಗಳನ್ನ ಕೊಡುತ್ತಲ್ಲ, ಸರ್ಕಾರನೇ ಫ್ರೀಯಾಗಿ ಕೊಟ್ಬಿಡುತ್ತೆ, ಅದು ಸರ್ಕಾರದ್ದೇ ದುಡ್ಡು ಅಂತ ನಾನು ತಿಳ್ಕೊಂತಾ ಇದ್ದೆ. ಅರ್ಥ ಆಗ್ತಿರ್ಲಿಲ್ಲ ನಂಗೆ ಟ್ಯಾಕ್ಸ್ ಅಂದ್ರೆ ಏನು ಅನ್ಬಿಟ್ಟು. ಬಟ್ ಇವಾಗ ನಮಗೆ ಗೊತ್ತಾಗ್ತಾ ಇರೋದು, ಸೊ ಸರ್ಕಾರ ನಡೆಸ್ಬೇಕು ಅಂದ್ರೆ ನಾವು ದುಡ್ಡಲ್ಲಿ ಟ್ಯಾಕ್ಸ್ ಅಂತ ಹೇಳಿ ಕಟ್ತೀವೋ ಅದೇ ದುಡ್ಡು ಮತ್ತೆ ಅವ್ರಿಗೆ ಕೋಟಿಗಟ್ಲೆ ಬಂಡವಾಳ ಆಗತ್ತೆ ಸರ್ಕಾರಕ್ಕೆ. ಆ ದುಡ್ಡಲ್ಲೇ ಅವರು ಸರ್ಕಾರ ನಡೆಸುವಂತದ್ದು. ಒಂದು ರೋಡ್ ಮಾಡಿಸೋದಾಗಿರ್ಬೋದು, ಈ ತರ ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆ ಕೊಡೋದಾಗಿರ್ಬೋದು, ಅಥವಾ ಏನು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನ ಕೊಡೋದಾಗಿರ್ಬೋದು. ಸೊ ನಾವು ಕಟ್ಟೋ ಟ್ಯಾಕ್ಸ್ ತೆರಿಗೆ ಹಣವನ್ನ ಇಟ್ಕೊಂಡು ಈ ರೀತಿ ಜನಗಳಿಗೆ ಕೊಡುವಂತದ್ದು. ಓಕೆನಾ? ಸೊ ಈಗ ಅವ್ರು ಅದನ್ನೇ ಕೇಳ್ತಾ ಇದ್ದಾರೆ. ಸೊ ನೀವು ಬಿಸ್ನೆಸ್ ಮ್ಯಾನ್ ಗಳಾಗಿದ್ದೀರಾ ಅಂದ್ರೂ ಕೂಡ ಓನ್ ಚಿಕ್ಕ ಪುಟ್ಟ ನೀವ್ ಏನಾದ್ರೂ ಇಟ್ಕೊಂಡಿರಿ, ನೀವು ಕೂಡ ತುಂಬಾನೇ ದುಡ್ದಿದ್ದೀರಾ. ಸ್ಯಾಲರಿಡ್ ಪೀಪಲ್ಸ್ ಮಾತ್ರ ಕಟ್ಟೋದಲ್ಲ, ಅಂದ್ರೆ ಪ್ರತಿ ತಿಂಗಳು ಸಂಬಳ ತಗೊಳ್ಳೋರು ಮಾತ್ರ ಅಲ್ಲ, ಕೆಲ್ಸಕ್ಕೆ ಹೋಗಿ ಬರೋರು, ನೀವು ಸಂಪಾದನೆ ಇಲ್ಲಿ ಓನ್ ಆಗಿ ಇಟ್ಕೊಂಡು ದುಡಿತೀರಾ ಅಲ್ವಾ, ಸೊ ನೀವು ಕೂಡ ಕಟ್ಟಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜನಗಳ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ನೀವು ಮತ್ತೆ ನಮ್ಗೆ ಯಾಕೆ ತಿಳಿಸಿರ್ಲಿಲ್ಲ? ಕಳೆದ 4 ರಿಂದ 5 ವರ್ಷದ್ದೆಲ್ಲ ಒಟ್ಟಿಗೆ ನೀವು 30-40 ಲಕ್ಷ ಕಟ್ಟಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಲ್ಲ, ಸೊ ಅದನ್ನ ಪ್ರತಿ ವರ್ಷ ಕಳಿಸ್ಬೇಕಾಗಿತ್ತು. ಒಂದೊಂದು ವರ್ಷಕ್ಕೆ ಇಷ್ಟಿಷ್ಟು ಅಂದ್ರೆ ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಬೋದಿತ್ತು. ಸೊ ನೀವು ಸಡನ್ ಅಂತ ಹೇಳ್ಬಿಟ್ಟು 3-4 ವರ್ಷದ ಒಟ್ಟಿಗೆ ತಂದ್ಬಿಟ್ಟು 40 ಲಕ್ಷ ಕಟ್ಟಿ 50 ಲಕ್ಷ ಕಟ್ಟಿ ನಾನೊಬ್ಬ ಟೀ ಮಾರ್ತೀನಿ, ನನಗೆ ಬರೋದೇ ದಿನಕ್ಕೆ 500,000 ರೂಪಾಯಿ ದುಡ್ವೆ ಅಂತದ್ರಲ್ಲಿ ಇಷ್ಟನ್ ಕಟ್ಟಿದ್ರೆ ನಾವ್ ಎಲ್ಲಿಗೆ ಹೋಗೋಣ? ನಾವ್ ಈ ಕೆಲಸ ಎಲ್ಲ ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಯಾ ದುಡಿಯೋದು ಬೇಡ, ಹಸು ಕರ ನೋಡ್ಕೊಂಡು ಹೊಲ ಗದ್ದೆ ನೋಡ್ಕೊಂಡು ಇದ್ಬಿಡೋಣ ಅನ್ನಿಸ್ತಾ ಇದೆ ನೀವು ಈ ತರ ಮಾಡಿರೋದಕ್ಕೆ. ಯಾವುದೇ ಕಾರಣಕ್ಕೂ ನೀವು ಸರ್ಕಾರದಿಂದ ಏನು ಟ್ಯಾಕ್ಸ್ ನೋಟಿಸ್ ಕಳ್ಸಿದೀರಾ ನಮ್ಮ ಅಂಗಡಿಗಳಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲ ಅಂತ ಅಂದ್ರೆ ಹಬ್ಬಬ್ಬ ಅಂದ್ರೂ 1 ಲಕ್ಷ ಜನಗಳಿಗೆ ಇದು ನೋಟಿಸ್ ಹೋಗಿದೆ ಆಲ್ರೆಡಿ. 1 ಲಕ್ಷ ಜನನು ನಾವು ಸ್ಟ್ರೈಕ್ ಮಾಡ್ತೀವಿ, ನೀವೇನಾದ್ರೂ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಕೂತ್ಕೊಂಡ್ರೆ ನಾವು ಕಟ್ಟಲ್ಲ ಅಂತ ಹೇಳಿ ನಾವು ಸ್ಟ್ರೈಕ್ ಕೂರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಅವ್ರದ್ದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನದ ನೀವು ಬಿಟ್ಬಿಡಿ, ನಮ್ಗೆ ಈಗ 40-50 ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ, ನಮಗೆ ಗೊತ್ತಿರ್ಲಿಲ್ಲ, ಇದನ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ ಮುಂದೆ ನಾವು ಯಾವುದೇ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿ ನಾವು ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋದಾದ್ರೆ ಮುಂದಿನ ವರ್ಷದಿಂದ, ಈ ವರ್ಷ ನಮಗೆ ಗೊತ್ತಾಗಿದೆಯಾ, ಮುಂದಿನ ವರ್ಷದಿಂದ ವರ್ಷಕ್ಕೆ ಇಷ್ಟು ಅಂತ ಏನ್ ಹೇಳ್ತಿರೋ ಆ ತರ ಟ್ಯಾಕ್ಸ್ ನ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೂ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್, ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ ಟ್ಯಾಕ್ಸ್ ಕಟ್ಲಿಕ್ಕೆ. ಈಗ ನಾನು ಕೂಡ ಒಬ್ಳು ಟ್ಯಾಕ್ಸ್ ಪೇಯರೇನೆ. ನಾವು ದುಡ್ದಿದ್ದ ದುಡ್ಡಲ್ಲಿ ಸೊ ಒಂದಿಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಕಟ್ಟೋಕೆ ಯಾರಿಗೂ ಖುಷಿಯಿಂದ ಕಟ್ಟಲ್ಲ. ಅಯ್ಯೋ ನಾನು ಕಷ್ಟಪಟ್ಟು ಈ ತಿಂಗಳು ಏನೋ ಒಂದ್ 50,000ನೋ 1 ಲಕ್ಷ ದುಡ್ದಿದ್ದೆ, ಇದ್ರಲ್ಲಿ ತಗೊಂಡೋಗಿ ಇವ್ರಿಗೆ ಇಷ್ಟು ಪರ್ಸೆಂಟ್ ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಎಲ್ರಿಗೂ ಬೇಜಾರಾಗ್ತಾ ಇರತ್ತೆ. ಬಟ್ ಏನು ಅಂದ್ರೆ ಸರ್ಕಾರ ನಡೆಸಬೇಕು ಅಂತ ಹೇಳಿದ್ರೆ ನಾವು ಕೊಟ್ರೆ ಅಲ್ವಾ ಸರ್ಕಾರ ನಡೆಯೋದು ಅಂತ ಹೇಳ್ಬಿಟ್ಟು ಅದರಲ್ಲೂ ರೂಲ್ಸ್ ಆಗಿದೆ. ನಾವು ಟ್ಯಾಕ್ಸ್ ಕಟ್ತೆ ಅಲ್ಲಿ ಇಲ್ಲಿ ಕಳ್ಳಾಟ ಆಡಿದ್ವಿ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ನಮ್ಮ ಅಕೌಂಟ್ ಗಳು ಫ್ರೀಸ್ ಆಗತ್ತೆ. ತೆರಿಗೆ ಇಲಾಖೆಯಿಂದ ನಮ್ಗಳ ಮನೆಗೆ ಅಥವಾ ನಮ್ಗಳಿಗೆ ಖಂಡಿತವಾಗ್ಲೂ ನೋಟಿಸ್ ಬರುತ್ತೆ, 1 to double ಕಟ್ಟಬೇಕಾಗತ್ತೆ. ಯಾರೆಲ್ಲ ಒಂದು ವರ್ಷಕ್ಕೆ 12 ಲಕ್ಷಕ್ಕಿಂತ ಜಾಸ್ತಿ ದುಡಿತೀರಾ ಅವರೆಲ್ಲರೂ ದಯವಿಟ್ಟು ಟ್ಯಾಕ್ಸ್ ಕಟ್ಟೋದನ್ನ ರೂಢಿ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.